ನೋಡಿ, ವಾವ್. ಇದನ್ನ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಸೊಪ್ಪೆಲ್ಲ ಹಾಕಿರ್ತಾರೆ ನೋಡಿ, ಏನು ಸಖತ್ತಾಗಿ ಕಾಣ್ತಾ ಇದೆ. ಇದು ಕೇಸರೆಲ್ಲ ಹಾಕಿರ್ತಾರೆ. ತಿಕ್ಕಾಗಿದೆ ಗುರು, ಸಾಕಾಗಿ ತಿಕ್ಕಾಗಿದೆ. ಹೇ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾವು ತನಿಸಂದ್ರ ಮೇನ್ ರೋಡಲ್ಲಿ ಇದ್ದೀವಿ. ಯಾವ ಜಾಗ ನೀವು ನೋಡ್ತಾ ಇರ್ಬೋದು, ಪಿಂಡ್ ಬಟೋರಾ ಅಂತ. ಇದು ಒಂದು ಅಥೆಂಟಿಕ್ ನಾರ್ತ್ ಇಂಡಿಯನ್ ಸ್ಟೈಲ್ ಡಿಶಸ್ ಎಲ್ಲ ಸಿಗೋವಂಥ ಜಾಗ ಆಗಿದೆ, ಪಿಂಡ್ ಬಟೋರಾ ಅಂತ. ಇದು ತನಿಸಂದ್ರ ಮೇನ್ ರೋಡಲ್ಲೇ ಸಿಗುತ್ತೆ, ಆಪೋಸಿಟ್ ಟು HP ಪೆಟ್ರೋಲ್ ಬಂಕ್. ಓಕೆನಾ, HP ಪೆಟ್ರೋಲ್ ಬಂಕ್ ಲ್ಯಾಂಡ್ ಮಾರ್ಕು. ನಾನು ಯಾಕೆ ಇಲ್ಲಿ ಬಂದೆ, ಬಿಕಾಸ್ ನಾನು ಯೂಶಲಿ ನಾಟಿ ಸ್ಟೈಲ್ ಮಾಡ್ತಿರ್ತೀನಿ, ಲೈಕ್ ಬೇರೆ ಬೇರೆ ಗೌಡ್ರ ಹೋಟ್ಲಾಗಲಿ ಆ ಥರ ಸ್ಟೈಲು ನಾನ್ ವೆಜ್ ಮಾಡ್ತಾ ಇರ್ತೀನಿ. ಸೊ ಒಂದು ಚೇಂಜ್ ಇರಲಿ, ಒಂದು ಡಿಫ್ರೆಂಟ್ ಆಗಿ ಇರಲಿ ಅಂತ ನಾನು ಇವತ್ತು ಬಂದಿರೋಂಥ ಜಾಗನೇ ಈ ಪಿಂಡ್ ಬಟೋರಾ. ಸೊ ಜಾಸ್ತಿ ಸೌಂಡ್ ಇದೆ, ಬನ್ನಿ ಬೇಗ ಒಳಗೋಗೋಣ. ಆಮೇಲೆ ಇಲ್ಲಿ ಅಥೆಂಟಿಕ್ ಪಂಜಾಬ್ ಸ್ಟೈಲ್ ಫುಡ್ ಸಿಗುತ್ತೆ, ಚೋಲೆ ಭಟೂರೆ, ಲಸ್ಸಿ ತುಂಬ ಫೇಮಸ್ಸು. ಅದಕ್ಕೆ ಲಸ್ಸಿ ಇಲ್ಲಿ ಎಸ್ಪೆಷಲಿ ಲಸ್ಸಿ ಕುಡಿಯೋಣ ಅಂತ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಚಿಕ್ಕದಾಗಿ ಒಂಥರ ಗಾರ್ಡನ್ ಏರಿಯಾ, ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅನ್ನಿಸ್ತು. ಸೊ ತಡ ಮಾಡದೆ ಒಳಗೋಗಿ ಇನ್ನೊಂದಷ್ಟು ಮಾಹಿತಿಗಳನ್ನ ತಿಳಿಯೋಣ ಫ್ರೆಂಡ್ಸ್. ಕಮ್ ಆನ್, ಲೆಟ್ಸ್ ಗೋ. भटूरे बना रहे हैं। वो भटूरे, छोले भटूरे। ओके ओके, ये है भटूरा। हाँ हाँ, ये क्या आटा, कौन सा आटा, वीट? मैदा। हाँ हाँ, वो पूरी तरह ಉಬ್ಕೊಂಡ್ಬಿಟ್ಟೈತೆ. ಇದು ಪೂರಿ ಅಲ್ವೇನೋ? ಪೂರಿನ ಇವ್ರು ಚೋಲೆ ಭಟೂರೆ ಅನ್ನೋದಲ್ವಾ? ಎರಡು ಒಂದೇ ಫ್ರೆಂಡ್ಸ್. ಚೋಳೆ ಭಟೂರೆ ಫುಲ್ಲು ಉಬ್ಬಿಬಿಟ್ಟೈತೆ ಗುರು. ಬಸ್ ಬೈ ದೋ ಬಸ್. ವೀಕ್ಷಕರೇ, ನಾವು ಆರ್ಡರ್ ಮಾಡಿರೋ ಡಿಶ್ ಬಂದಿದೆ. ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ನಿಮ್ಗೆ ಫಸ್ಟ್ ಹೇಳಿದೆ, ಚೋಲೆ ಭಟೂರೆ ತಿನ್ನಕ್ಕೆ ಬಂದಿದ್ದೀನಿ. ಸೊ ಕೊಟ್ಟಿದ್ದಾರೆ, ಚೋಲೆ ಭಟೂರೆ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಈರುಳ್ಳಿ ಹಾಕಿದ್ದಾರೆ, ಮತ್ತು ಉಪ್ಪಿನಕಾಯಿ ಹಾಕಿದ್ದಾರೆ, ಮತ್ತು ರೋಸ್ಟೆಡ್ ಚಿಲ್ಲಿ ಕೂಡ ಹಾಕಿದ್ದಾರೆ, ಎಣ್ಣೆಯಲ್ಲಿ ಕರೆದಿರೋಂಥ ಚಿಲ್ಲಿ. ಸ್ವಲ್ಪ ಗ್ರೀನ್ ಚಟ್ನಿ, ಪುದೀನಾ ಚಟ್ನಿ ಕೂಡ ಕೊಟ್ಟಿದ್ದಾರೆ. ಸೊ ಒಂದು ಗ್ಲಾಸಲ್ಲಿ ಲಸ್ಸಿ ಕೂಡ ಇದೆ. ಇದಂತೂ ಕೇಸರೆಲ್ಲ ಹಾಕ್ಬಿಟ್ಟು ಕ್ರೀಮಿಯಾಗಿ ಕಾಣ್ತಾ ಇರೋ ಲಸ್ಸಿ. ವಾವ್, ಇದನ್ನು ಆಮೇಲೆ ಕುಡಿತೀನಿ ನಾನು ಎಂಡಲ್ಲಿ. ಫಸ್ಟು ಚೋಲೆ ಭಟೂರೆ ಟೇಸ್ಟ್ ಮಾಡೋಂಥ ಸಮಯ. ಬನ್ನಿ ಹೇಗಿದೆ ನೋಡೋಣ. ಇದೊಂಥರ ಫ್ಲಫಿ, ತುಂಬ ಫ್ಲಫಿ ಆಗಿದೆ ಇದು ನೋಡಿ, ತುಂಬಾ ಫ್ಲಫಿ ಆಗಿದೆ ಇದು ನೋಡಿ. ಇಲ್ಲಿ ಎಷ್ಟು ಸಖತ್ತು ಇದಾಗಿದೆ ಅಂದ್ಬಿಟ್ಟು. ಅಥೆಂಟಿಕ್ ಪಂಜಾಬ್ ಸ್ಟೈಲ್ ಇದು. ಸೊ ಪಂಜಾಬಿ ರೆಸ್ಟೋರೆಂಟು, ಪಂಜಾಬಿ ಸ್ಟೈಲಲ್ಲಿ ಚೋಲೆನ ಸಖತ್ತಾಗೈತೆ ಗುರು. ಚೋಲೆ ಭಟೂರೆ ತಗೊಂಡೆ. A big bite for you. ಆಹಾ, ಸ್ಮೂತ್ ಆಗಿದೆ ಗುರು ಚೋಲೆ. ಒಳಗಡೆ ನೋಡಿ, ವಾವ್. ಇದನ್ನ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಸೊಪ್ಪೆಲ್ಲ ಹಾಕಿರ್ತಾರೆ ನೋಡಿ, ಏನು ಸಖತ್ತಾಗಿ ಕಾಣ್ತಾ ಇದೆ ಇದು. ವಾಹ್, ಹಿಂಗಿರ್ಬೇಕು, ಫ್ರೆಶ್ ಆಗಿದೆ ಗುರು. ಈ ಥರ ತಿಂದು ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ತಿಂತಾ ಇರೋದು ಇದು. ಸಾಕತ್ತು ಇಷ್ಟ ಆಯಿತು ನನಗೆ. ಆ ಪುದೀನಾ ಚಟ್ನಿಲೂ ಕೂಡ ಒಂದ್ಸಲ ತಿನ್ನೋಣ ಇರಿ ಹೇಗಿದೆ ಅಂತ. ಪುದೀನಾ ಚಟ್ನಿಲೂ ಕೂಡ ಚೀಸ್. ವಾವ್, ಸಾಕಾಗೈತೆ. ಪ್ರತಿ ಬೈಟ್ಗೂ ಸಾಕಾಗಿ ಜ್ಯೂಸಿ ಆಗೈತೆ. ಈ ಪುದೀನಾ ಚಟ್ನಿಲಿ ಸ್ವಲ್ಪ ಖಾರ ಜಾಸ್ತಿ ಹಾಕಿರ್ತಾರೆ, ಮತ್ತು ಆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದಾರೆ ಪುದೀನಾ ಚಟ್ನಿಲಿ. ಒಂಥರ ಘಾಟಾಗಿದೆ. ನಾನೆಲ್ಲೋ ಮೈಲ್ಡ್ ಫ್ಲೇವರ್ ಅಂತ ಅಂದ್ಕೊಂಡೆ, ಇದು ಮೈಲ್ಡ್ ಅಲ್ಲ ಗುರು, ಇದು ವೈಲ್ಡ್ ಆಗಿದೆ ಸ್ವಲ್ಪ. ಪಂಜಾಬ್ ಸ್ಟೈಲು, ಒಂಥರ ಅಥೆಂಟಿಕ್ ಪಂಜಾಬ್ ಸ್ಟೈಲ್. ಫಸ್ಟ್ ಟೈಮ್ ತಿಂತಾ ಇರೋದು, ಸಖತ್ತಾಗಿತ್ತು ಮಾತ್ರ. ಈ ಚೋಲೆ ಭಟೂರೆ ಇದ್ರೊಳಗಡೆ ಆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದು, ಆ ಫ್ಲೇವರ್ ಬರುತ್ತೆ. ಮತ್ತು ದ ಫ್ರೆಶ್ನೆಸ್ ಆಫ್ ದ ಆಟ, ಇವರು ಯಾವ ಹಿಟ್ಟಲ್ಲಿ ಮಾಡಿದ್ದಾರೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ, ಬಟ್ ಈ ಹಿಟ್ಟು ಕೂಡ ಸಖತ್ ಸಾಫ್ಟಾಗಿ ಫ್ರೆಶ್ ಆಗಿದೆ. ನನಗೆ ಎರಡರಲ್ಲೂ ಇಷ್ಟ ಆಯಿತು. ಇದರಲ್ಲೂ ಒಂಥರ, ಇದು ಒಂದು ಸ್ವಲ್ಪ ಜಾಸ್ತಿ ಖಾರ ಬರೋಲ್ಲ, ಇದು ಮೈಲ್ಡ್ ಆಗಿದೆ ಫ್ಲೇವರು. ಓಕೆನಾ.
ಒಂಥರ ಕಾಳೆಲ್ಲ ಜಾಸ್ತಿ ಸಿಗುತ್ತೆ. ಇವ್ರದ್ದೇ ಆದಂಥ ಒಂದು ಪಂಜಾಬಿ ಸ್ಟೈಲ್ ಮಸಾಲ ಹಾಕಿರ್ತಾರೆ. ಒಂಥರ ಸಗದಾಗಿತ್ತು. ಇದ್ರಲ್ಲಿ ತಿನ್ನಬೇಕು, ಸಖತ್ ಆ್ಯಕ್ಟಿವೇಟ್ ಆಗುತ್ತೆ ಟೇಸ್ಟ್ ಬಡ್ಸು, ನಾಲ್ಗೆ ಫುಲ್ ಆ್ಯಕ್ಟಿವೇಟ್ ಆಗುತ್ತೆ. ನಾನು ಮತ್ತೆ ಏನು ಮಾಡ್ತೀನಿ, ಸ್ವಲ್ಪ ಈರುಳ್ಳಿ ಎಲ್ಲ ಇಟ್ಕೊಂಡು ಒಂದು ಸ್ವಲ್ಪ ಈ ಮೆಣಸಿನ್ಕಾಯಿ ಹಿಂಗೆ ಇಟ್ಕೊಂಡ್ಬಿಟ್ಟು ಈರುಳ್ಳಿ ಇಟ್ಕೊಂಡು ಉಪ್ಪಿನಕಾಯಿ ಆಹಾ ಹಾ ಹಾ ತಿಂದರೆ ಹಿಂಗೆ ತಿನ್ನಬೇಕು ಗುರು. ಇದು ಏನೋ ಒಂಥರ ವಿಚಿತ್ರವಾಗಿದೆ ಸೀರಿಯಸ್ಲಿ. ಇದರಲ್ಲಿ ಮತ್ತೆ ತೊಗೊತೀನಿ. ಚೇರ್ಸ್. ಹಾಂ ಖಾರವಾಗಿದೆ. ಅದು ಸಖತ್ತಾಗೈತೆ ಗುರು ಮಾತ್ರ. ಏನೋ ಒಂಥರ ಡಿಫ್ರೆಂಟ್ ಫೀಲು. ನೀವು ಈ ಕಡೆ ತನಿಸಂದ್ರ ಕಡೆ ಬಂದರೆ ಈ ಪಿಂಡ್ ಬಟೋರಾಗೆ ಬನ್ನಿ. ಈ ಥರ ಒಂದು ಡಿಫ್ರೆಂಟ್ ಆಗಿರೋ ಚೋಲೆ ಬಟೋರೆ ತಿನ್ನಿ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಬನ್ನಿ, ಇವಾಗ ತಿಂದಾಯಿತು. ಲಸ್ಸಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಸೊ ನೋಡ್ತಾ ಇರ್ಬೋದು, ಲಸ್ಸಿಲಿ ಕೇಸರೆಲ್ಲ ಹಾಕಿರ್ತಾರೆ. ಮೇಲ್ಗಡೆ ಲೈಟಾಗಿ ಡ್ರೈ ಫ್ರೂಟ್ಸು. ಥಿಕ್ನೆಸ್ ನೋಡ್ರಿ ಇಲ್ಲಿ ಇರೋ ತಿಕ್ಕಾಗಿದೆ ಗುರು, ಸಖತ್ ತಿಕ್ಕಾಗಿದೆ. ಈ ಖಾರವಾದ ಚೋಲೆ ಬಟೋರೆ ತಿಂದಾದ್ಮೇಲೆ ಈ ಥರ ಲಸ್ಸಿ ಕುಡಿಲೇಬೇಕು. ಇದನ್ನು ಕಲಿಸ್ಕೊಂಡ್ಬಿಟ್ಟು ಸೊ ಲಸ್ಸಿ ನಿಮಗೋಸ್ಕರ. ಚೀರ್ಸ್. ಸಖತ್ತಾಗಿತ್ತು ಲಸ್ಸಿ. ಸಖತ್ ಕೋಲ್ಡ್ ಆಗಿದೆ. ಒಂಥರ ಕ್ರೀಮಿ ಐಸ್ ಕ್ರೀಮ್ ಥರ ಕ್ರೀಮಿ ಆಗಿದೆ. ಮತ್ತು ದ ಫ್ರೆಶ್ನೆಸ್ ಆಫ್ ದ ಮಿಲ್ಕ್ ಮತ್ತು ಇವ್ರು ಮಾಡಿರೋಂಥ ವಿಧಾನ ಎಲ್ಲ ಪರ್ಫೆಕ್ಟ್ ಆಗಿದೆ. ಜಾಸ್ತಿ ಸ್ವೀಟ್ ಇರಲ್ಲ, ಲೈಟಾಗಿ ಹುಳಿ ಅಂಶ ಕೂಡ ಇದೆ. ಪರ್ಫೆಕ್ಟ್ ಲಸ್ಸಿ. ನಾನಂತೂ ಈ ಥರ ಲಸ್ಸಿ ಎಲ್ಲೂ ಕುಡಿದಿರಲಿಲ್ಲ ವೀಕ್ಷಕರೇ. ಯೂಶ್ವಲಿ ನಾನು ನಾನ್ ವೆಜ್ ರೆಸ್ಟೋರೆಂಟ್ಸ್ಗೆಲ್ಲ ಹೋದಾಗ ಎಲ್ಲೂ ಲಸ್ಸಿ ಸಿಗಲ್ಲ. ಬಟ್ ಆಫ್ಟರ್ ಲಾಂಗ್ ಟೈಮ್ ಒಂದು ಪ್ಯೂರ್ ಆಗಿರೋಂಥ ಒಂದು ಅಥೆಂಟಿಕ್ ಪಂಜಾಬ್ ಸ್ಟೈಲ್ ಲಸ್ಸಿ, ಬಿಕಾಸ್ ಲಸ್ಸಿಗೆ ಪಂಜಾಬ್ ಫೇಮಸ್, ಅಂಥ ಒಂದು ಅಥೆಂಟಿಕ್ ಸ್ಟೈಲ್ ಲಸ್ಸಿ ಕುಡಿಯೋಂಥ ಅವಕಾಶ ನನಗೆ ಇವತ್ತು ಸಿಕ್ತು. ಸಖತ್ತಾಗಿತ್ತು ಲಸ್ಸಿ. ಕೇಸರೆಲ್ಲ ಹಾಕ್ಬಿಟ್ಟು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟು ಈ ಚೋಲೆ ಬಟೋರೆ ತಿಂದು ಲಸ್ಸಿ ಕುಡಿದ್ರೆ ತೃಪ್ತಿ ಆಗುತ್ತೆ. ತಿಂದಿರೋದಕ್ಕೂ ಕೂಡ ನನಗೂ ಕೂಡ ತೃಪ್ತಿ ಆಯಿತು. ಎಲ್ಲ ಖಾಲಿ ಮಾಡಿಬಿಟ್ಟು ಎಂಡಲ್ಲಿ ಸಿಗ್ತೀನಿ. ಸೊ ವೀಕ್ಷಕರೇ, ಒಂದು ಸೋಡಾಯಿಂದ ಎಂಡ್ ಮಾಡುವಂಥ ಸಮಯ ಬಂದಿದೆ. ಚೋಲೆ ಬಟೂರೆ ತಿನ್ನಲ್ಲ, ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಅವ್ರು ಕೊಟ್ಟಿರೋಂಥ ಅದು ಕಾಳಿನ ಒಂದು ಚೋಲೆ ಏನಿದೆ ಅದು, ಆಮೇಲೆ ಪುದೀನ ಚಟ್ನಿ ಕೊಟ್ಟಿದ್ರಲ್ಲ, ಖಾರವಾಗಿ ಪುದೀನ ಚಟ್ನಿನೂ ಚೆನ್ನಾಗಿತ್ತು. ಲೈಕ್ ಜೊತೆಯಲ್ಲಿ ಇದು ಕೊಡ್ತಾರೆ, ಈರುಳ್ಳಿ ಮತ್ತು ರೋಸ್ಟೆಡ್ ಚಿಲ್ಲೀಸ್ ಕೊಡ್ತಾರೆ, ಮೆಣಸಿನ್ಕಾಯಿ, ಅದೆಲ್ಲ ಒಂಥರ ಚೆನ್ನಾಗಿ ಪಂಜಾಬ್ ಸ್ಟೈಲ್, ಅಥೆಂಟಿಕ್ ಪಂಜಾಬ್ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದು. ಸೋಡಾಯಿಂದ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ವೀಕ್ಷಕರ ಇವತ್ತಿನ ವಿಡಿಯೋ. ಹೇಗಿತ್ತು ವಿಡಿಯೋ? ಚೆನ್ನಾಗಿತ್ತು ಅನ್ನಿಸ್ತಾ? ಸೊ ನಿಮ್ಮ ಒಂದು ಪಂಜಾಬಿ ಫ್ರೆಂಡ್ಸ್ಗೆ ಅಥವಾ ಯಾರಾದರೂ ಆಗಿರಲಿ ಪರವಾಗಿಲ್ಲ, ಬಂದು ಇಲ್ಲೊಂದ್ಸಲ ಟೇಸ್ಟ್ ಮಾಡಬೇಕು ಅನಿಸಿದ್ರೆ ಟೇಸ್ಟ್ ಮಾಡಿ. ಚೆನ್ನಾಗಿದೆ ನಿಜವಾಗ್ಲೂ. ಒಂದು ಡೀಸೆಂಟ್ ಆಗಿರೋ ಆಂಬಿಯನ್ಸು, ಚಿಕ್ಕದಾಗಿ ಚೊಕ್ಕವಾಗಿ ತುಂಬಾ ಚೆನ್ನಾಗಿತ್ತು. ತನಿಸಂದ್ರ ಮೈನ್ ರೋಡ್ ಹತ್ರ ಇದೆ, ಆಪೋಸಿಟ್ಟು HP ಪೆಟ್ರೋಲ್ ಬಂಕ್ ನಿಮಗೆ ಕಾಣಿಸ್ಬಿಡುತ್ತೆ. ಸೊ ಏನು ರಿಸ್ಕ್ ಇಲ್ಲದೆ ಆರಾಮಾಗಿ ಬಂದು ಬರ್ಬೋದು. ಸೊ ಎಂಡ್ ಮಾಡೋಣ ಇಲ್ಲಿಗೆ. ಸೊ ಇಷ್ಟ ಆಯ್ತಾ ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಮುಂಬರುವ ವೀಡಿಯೋಸ್ ಎಲ್ಲ ನಿಮಗೆ ಬೇಗ ಬಂದು ತಲುಪುತ್ತೆ. ಇದೇ ರೀತಿ ಒಳ್ಳೆ ಕಂಟೆಂಟ್ಗೆ ಶ್ರೇಯೂಸ್ ಕೆಫೆ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಟೇಕ್ ಕೇರ್, ಬಾಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.